ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ವಾಯ್ಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಹುಕ್ಕೇರಿ ಶ್ರೀಗಳ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಹುಕ್ಕೇರಿ ಹಿರೇಮಠದ ಶ್ರೀ ಶಬರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದ ಅಂಕಿತಾ ಕೊಣ್ಣೂರು ಹೇಳಿದರು. ಹುಕ್ಕೇರಿ ಹಿರೇಮಠದ ದರ್ಬಾರ್ ಹಾಲಿನಲ್ಲಿ ಶ್ರೀ ಶಬರ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದ ಪಡೆದು ಮಾತನಾಡಿದ ಅಂಕಿತಾ ಕೊಣ್ಣೂರು, ನಾನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಬರಲು ನನ್ನ ದೊಡ್ಡಪ್ಪ ಪಿಜಿ ಕೊಣ್ಣೂರು ಹಾಗೂ ನನ್ನ ತಂದೆ ತಾಯಿ ಮತ್ತು ಶಿಕ್ಷಕರು ಕಾರಣ. ಹಿಂದೆ ಗುರು ಮುಂದೆ ಗುರಿ ಇರಬೇಕು. ಹುಕ್ಕೇರಿ ಹಿರೇಮಠದ ಶ್ರೀ ಶಬರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಯಾವಾಗಲೂ ನನಗೆ ಆಶೀರ್ವಾದ ಮಾಡುತ್ತಾ ಬಂದಿದ್ದಾರೆ. ಇವತ್ತು ಗುರುಗಳ ಆಶೀರ್ವಾದ ಸಿಕ್ಕಿದೆ, ಮುಂದೆ ಉನ್ನತ ಅಧಿಕಾರಿಯಾಗುವೆ ಎಂದರು. ಅಂಕಿತಾ ಕೊಣ್ಣೂರ್ ಇವಳಿಗೆ ಆಶೀರ್ವಾದ ಮಾಡಿ ಮಾತನಾಡಿದ ಶ್ರೀ ಶಬರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಬೇರೆ ಭಾಗದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಬರುತ್ತಿದ್ದರು. ಈ ಬಾರಿ ನಮ್ಮ ಭಾಗದ ಯುವತಿ ಅಂಕಿತಾ ಕೊಣ್ಣೂರ್ ಪ್ರಥಮ ಬಂದಿದ್ದು ನಮ್ಮ ಭಾಗದ ಹೆಮ್ಮೆ ಎಂದರು. ಈ ಸಂದರ್ಭದಲ್ಲಿ ಕೊಣ್ಣೂರ ಮರಡಿ ಮಠದ ಶ್ರೀ ಮಘ ಚ ಡಾಕ್ಟರ್ ಪವಾಡೇಶ್ವರ್ ಮಹಾಸ್ವಾಮಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಭಾವತಿ ಪಾಟೀಲ್, ಪಿಜಿ ಕೊಣ್ಣೂರ್, ಶಿವಾನಂದ ಜಿರ್ಲಿ, ಎಸ್ಬಿ ಜಿನರಾಳಿ, ಸುಭಾಷ್ ನಾಯ್ಕ್, ಚೆನ್ನಪ್ಪ ಗಜ್ಬರ್, ಆನಂದ್ ಪಟ್ಟಣ್ ಶೆಟ್ಟಿ, ವೀರೇಶ್ ಗಜ್ಬರ್, ಮಹಾಲಿಂಗ ಹಿರೇಮಠ್ ಸೇರಿದಂತೆ ಶ್ರೀಮಠ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೋಳ್, ಜನಶಕ್ತಿ ವಾಯ್ಸ್ ನ್ಯೂಸ್, ಹುಕ್ಕೇರಿ. ಆರೋಗ್ಯ ಆಮೇಲೆ ಎಲ್ಲದರಲ್ಲೂ ದೀರ್ಘಮಾಯು, ನೀನು ಆರೋಗ್ಯವಂತಳಾಗಿ ಜೊತೆಗೆ ನಿನ್ನ ಆಯುಷ್ಯ ವೃದ್ಧಿಸ್ಲಿ ಮತ್ತು ನಿನ್ನಲ್ಲಿ ಒಳ್ಳೆತನ ಇರಲಿ ಅಂತ ಹೇಳಿ ಆಶೀರ್ವಾದ ಮಂತ್ರ ಇದು. ಅದಕ್ಕೆ ಅವಳು ಕುಂಡ್ರಿಸಿ ಆಶೀರ್ವಾದ ಮಾಡಿಸಿ. ನಿಮ್ಗೆ ಗೊತ್ತಿರ್ಲಿ, ಎಲ್ಲ ಬಹಳಷ್ಟು ಜನ ಪತ್ರಕರ್ತರು ಬರ್ತಿರ್ತಾರೆ, ಕೊಣ್ಣೂರು ಸರ್ ಎಲ್ಲರೂ ಬಂದಾಗ ಸುಮ್ಮನೆ ಇರ್ತಾರೆ. ಆದ್ರೆ ಅವ್ರು ಒಬ್ಬರ ಬಂದ ತಕ್ಷಣ ನಿಮ್ಗೆ ಗೊತ್ತಿರ್ಲಿ, ಏನಾರ ಪ್ರಸಾದ ಮಾಡಿದ್ರ ತಾಟ ತಗೊಂಡು ತೊಳ್ಯಾಕ ಹೋಗ್ತಾರ. ಅವ್ರು ನಾನು ಸುಮ್ಮನೆ ಕುಂಡ್ರಿ ಸರ್ ಅನ್ಕೊಂಡು, ಎಲ್ರಿ ಸರ ನಮ್ಮ ಊರಾಗ ಸ್ವಾಮಿಗಳು ಬರ್ತಿದ್ರು, ಅವ್ರು ಕೂಡ ನಾ ಭಿಕ್ಷಕ್ ಹೋಗಿದ್ನಿ. ಆಮೇಲೆ ನಾನು ನೆನಪದ ನನಗ ಅಲ್ಲಿ ಸ್ವತಃ ಚೀಲ ಇಟ್ಕೊಂಡು ಭಿಕ್ಷಕ್ ಹೋಗಿದ್ದು ನೆನಪದ, ಆ ಸಂಸ್ಕಾರದಾಗ ಬೆಳೆದಿದ್ರಿ ಅಂತ ಹೇಳಿ ಕೊಣ್ಣೂರು ಸರ್ ಪದೇ ಪದೇ ಹೇಳೋದನ್ನ ನಾನು ಕೇಳಿದ್ದೀನಿ. ಉದ್ದೇಶ ಏನಂತಂದ್ರೆ ಇದನ್ನ ಯಾಕೆ ನಾನು ನಿಮ್ಗೆ ಹೇಳಕತ್ತೀನಿ, ಅಂಕಿತ ಇವತ್ತು ನೆನಪಲ್ಲಿಟ್ಟುಕೋ, ಇವತ್ತೆಲ್ಲಾ ಕಡೆ ಬಹುಶಃ ಎಲ್ಲರೂ ಬಹಳ ಖುಷಿ ಪಟ್ರು. ನಾನು ಎಲ್ಲದನ್ನೂ ನೋಡಿದ್ದೀನಿ. ಅವತ್ ಫೋನು ಮಾಡಿದ್ದೆ, ನಾ ಬೇರೆ ಸಂಬಂಧ ನಮ್ಗೆ ಮತ್ತೊಬ್ಬರನ್ನ ಭೇಟಿ ಮಾಡಿಸ್ಲಿಕ್ಕೆ ಫೋನ್ ಮಾಡಿದ್ದೀವಿ. ಸರ್ ಮಗಳು ಫೋನ್ ಹಿಡಿದ್ಲು, ಆಮೇಲೆ ಅವ್ರಿಗೂ ಜೊತೆ ನಾನು ಮಾತಾಡಿದೆ. ಉದ್ದೇಶ ಏನಂತಂದ್ರೆ ನಿನಗೆ ಈಗ 600ಕ್ಕ 625ಕ್ಕ 625 ಬಂದು ಇಡೀ ರಾಜ್ಯಕ್ಕನ ಪ್ರಥಮ ಬಂದಿ. ಆದ್ರೆ ನಂದೇನು ಗೊತ್ತಿದ್ಕಂದ, ನಿಂದೇನದಲ್ಲ ಉದ್ದೇಶ, ನನಗೆ ನೀ ಮುಂದ ಇದ ವೇದಿಕೆ ಬಹುಶಃ ಇಷ್ಟರೊಳಗಿನ್ನೂ ಅಭಿವೃದ್ಧಿನೂ ಆಗಬಹುದು, ಆದ್ರೆ ಆವಾಗ ನೀನೊಬ್ಬ ಉನ್ನತ ಅಧಿಕಾರಿಯಾಗಿ ನೀನು ಇಲ್ಲಿ ಬಂದು ಸನ್ಮಾನ ಪಡ್ಕೋಬೇಕು. ನಾನು ಕೇಳಿದ್ವಿ ಎಷ್ಟು ದಿನ ಇರ್ತೀನಿ ಅಂತ ಹೇಳಿ, 3 ದಿನ ಇರ್ತಾನಂತ. ಅದಕ್ಕೆ ನಾನು ಕೇಳಿದೆ, ನಾನು IAS ಮತ್ತು KAS ನೀನು ಒಂದ್ 2 ಹುಡುಗರು ಕೊಟ್ಟೆ, ನಾನು ಪುಸ್ತಕ ಅವನ್ನ ಕೊಡಾಕತ್ತೀನಿ. ಈಗ ನಿನ್ನೇನು ಕೂಡ ಧಾರವಾಡದಿಂದ ಒಬ್ಬ ಹುಡುಗ ಬಂತ ಕೊಟ್ಟೆ, ಕೇಳಿದ್ದೀನಿ ಇಂಗ್ಲಿಷ್ ಮೀಡಿಯಮು ಕನ್ನಡ ಮೀಡಿಯಮು ಅಂತ ಹೇಳಿ. ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿದಾಳ. ನಾಳೆ ನಾಡಿದ್ರೊಳಗೆ ಆ ಪುಸ್ತಕವನ್ನ ಮುಗಿಸೋ ಕೆಲಸ ಮಾಡ್ತೀವಿ. ನಿನ್ನ ಕಣ್ಣು ಮುಂದೆ ಅವೇ ಇರ್ಬೇಕು, ಹೆಂಗೆ ನೀವು ನೋಡ್ರಿ. ಬಹುಶಃ ನಿಮ್ಗೆ ನೆನಪಲ್ಲಿ ಕೊಣ್ಣೂರು ಸರ್ ಹೇಳಿದ್ರು, ಇಡೀ ದಿವಸ ಕೊಣ್ಣೂರು ಸರ್ ಅಂತ ಪ್ರಸಿದ್ಧ ಆಗಿದ್ದಿ, ಇವತ್ತ ಅಂಕಿತಾ ದೊಡ್ಡಪ್ಪ ಅಂತ ಹೇಳುವಷ್ಟು ನನ್ನ ಮಗಳು ಬೆಳೆದ್ಲು ಅಂತ ಹೇಳಿ ಅವ್ರು ಖುಷಿ ಪಟ್ಟದಲ್ಲ. ಹಂಗ ನೆನಪಿಟ್ಟು ಬಹುಶಃ ಮೊದಲಿನ ಈ DC ಆದವರು ಯಾರು ಬೊಮ್ಮನಹಳ್ಳಿಯವರು ಸರ್ DC ಅವರು ಇದ್ರಲ್ಲ, ಇವರಿಬ್ಬರು ಕ್ಲಾಸ್ಮೇಟ್. ಆಮೇಲೆ ಇನ್ನ ಮೇಲೆ ನಿಮ್ಮ ಮಗಳು DC ಆಗುದನ್ನ ನೀವು ನೋಡ್ಬೇಕು, ಹಂಗ ನೀವು ಓದ್ಬೇಕು ಕಂದ. ಯಾಕಂತಂದ್ರೆ ಅದು ಬಹಳ ಮುಖ್ಯವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ನಾಳೆ ನಾಡಿದ್ದು ಮುಟ್ಟಿಸ್ತೀವಿ. ಮತ್ತ ನಾನೀಗ ನನ್ನ ಹೆಸರು ಅಂಕಿತಾ ಬಸಪ್ಪ ಕೊಣ್ಣೂರ್ ಅಂತ. ಎಲ್ರಿಗೂ ತಿಳಿದಿರೋ ಹಾಗೆ ಈ ಬಾರಿಯ SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ನನಗೆ ಆಶೀರ್ವಾದವನ್ನ ಮಾಡೋದಕ್ಕೆ ಅಂತ ಹುಕ್ಕೇರಿ ಹಿರಿಮಠದ ಪೂಜ್ಯರಾದಂತಹ ಶ್ರೀ ಚಂದ್ರಶೇಖರ್ ಗುರುಜಿ ಅವರು ಇಲ್ಲಿಗೆ ನನ್ನನ್ನ ಮಠಕ್ಕೆ ಕರೆಸಿ ಎಲ್ಲರಿಂದ ಒಂದು ಆಶೀರ್ವಾದವನ್ನ ನೀಡಿ, ಮುಂದಿನ ಇಲ್ಲಿ ನನಗೆ ಗೌರವ ಸನ್ಮಾನವನ್ನ ಮಾಡಿ, ಮುಂದಿನ ಒಂದು ಜೀವನಕ್ಕೆ ನನಗೆ ಪ್ರೋತ್ಸಾಹವನ್ನ ನೀಡಿ, ನೀನು ಸಾಧನೆಯನ್ನ ಖಂಡಿತ ಮಾಡ್ತೀಯ ಅನ್ನುವಂತಹ ಒಂದು ಆಶೀರ್ವಾದವನ್ನ ಮಾಡಿ, ಮುಂದಿನ ಒಂದು ಜೀವನಕ್ಕೆ ಉತ್ತೇಜನವನ್ನ ಪ್ರೋತ್ಸಾಹವನ್ನ ನೀಡಿದ್ದಕ್ಕೆ ಮೊದಲನೇದಾಗಿ ಗುರುಗಳಿಗೆ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಅದೇ ರೀತಿಯಾಗಿ ಹುಕ್ಕೇರಿ ಅನ್ನುವಂಥದ್ದು ನನ್ನ ಒಂದು ಬಾಲ್ಯ ಜೀವನ ಇಲ್ಲೇ ನಾನು ಮಾಡಿದ್ದು. ಸೊ ಆ ಒಂದು ಬಾಲ್ಯ ಜೀವನ ಇಲ್ಲಿಗೆ ಬಂದಾಗೆಲ್ಲ ನನಗೆ ನೆನಪಾಗುತ್ತೆ. ನನ್ನ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಇವರೆಲ್ಲರ ಒಂದು ಆಶ್ರಯದಲ್ಲಿ ನಾನು ಇಲ್ಲೇ ನನ್ನ ಒಂದು ಪ್ರೀ ಪ್ರೈಮರಿಯನ್ನ ಸ್ವಾಮಿ ವಿವೇಕಾನಂದ ಸ್ಕೂಲ್ ನಲ್ಲಿ ಮುಗಿಸಿದ್ದು.
ಸೊ ಇಲ್ಲಿಗೆ ಬಂದು ನನ್ನ ಒಂದು ಬಾಲ್ಯವನ್ನ ನೆನೆಯೋದಾಗಿರ್ಬೋದು, ಗುರುಗಳ ಒಂದು ಈ ಮುಂಚೆ ನಾನು ಒಂದ್ಸಲ ಬಂದಿದ್ದೆ ಇಲ್ಲಿಗೆ ದೊಡ್ಡಪ್ಪನ ಜೊತೆ. ಸೊ ಮತ್ತೆ ಈ ಒಂದು ಮಠಕ್ಕೆ ಬರುವಂತಹ ಹಾಗೆ ಪೂಜ್ಯರಿಂದ ಆಶೀರ್ವಾದವನ್ನ ಪಡೆಯುವಂತ ಸೌಭಾಗ್ಯ ನನ್ನದಾಯ್ತು ಅಂತ ಅನ್ಕೊಳ್ಳೋದಕ್ಕೆ ಮೊದಲನೇದಾಗಿ ತುಂಬಾ ಖುಷಿ ಆಗುತ್ತೆ. ಅವರ ಒಂದು ಆಶೀರ್ವಾದದಿಂದ ಇನ್ನು ಮುಂದಿನ ಜೀವನದಲ್ಲಿ ನಾನು ಕಂಡಂತಹ IAS ಅನ್ನುವಂತಹ ಒಂದು ಗುರಿಯನ್ನ ಸಾಧಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನುವಂತಹ ಅವರ ಒಂದು ಬೆಂಬಲ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು, ಅವರ ಒಂದು ಈ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ನಡೀತೀನಿ ಅನ್ನುವಂತಹ ನಂಬಿಕೆ ಕೂಡ ಇದೆ. ಸೊ ಈ ರೀತಿಯಾದ ಹೇಳ್ತಾ, ಅದೇ ರೀತಿಯಾಗಿ ಇನ್ನೊಮ್ಮೆ ನನ್ನನ್ನ ಇಲ್ಲಿಗೆ ಕರೆಸಿ ಗೌರವ ಸನ್ಮಾನವನ್ನ ನೀಡಿದ್ದಕ್ಕಾಗಿ, ಆಶೀರ್ವದಿಸಿ ಹಾರೈಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ